ನೋಡಿ, ಸ್ಮಾರ್ಟ್ ಸ್ಟಡಿ ಅಂದ್ರೇನು, ಬುದ್ಧಿವಂತಿಕೆಯ ಅಧ್ಯಯನ ಹೇಗಿರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೋಡ್ತಾ ಹೋಗಿ. ಇದು ಮೊನ್ನೆ ಇತ್ತೀಚೆಗೆ ನಡೆದ ಕ್ವಶನ್ ಪೇಪರ್ ಇದೆ. HK ಭಾಗಕ್ಕೆ FDA ಕ್ವಶನ್ ಪೇಪರ್ ಇತ್ತಲ್ಲ, ಆ GK ಪೇಪರ್ 1 ಇದೆ. ಇಲ್ಲೊಂದು ಕ್ವಶನ್ ಇತ್ತು, ಬಹುಶಃ ತಾವು ನೋಡಿರ್ತೀರ ಅನ್ಕೋತೀನಿ. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್, ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ಇವೆಲ್ಲ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕ್ವಶನ್ ಕೇಳಿದ್ದ. ಹೌದಾ? ಈ ಕ್ವಶನ್ ಇಷ್ಟು ಸಲ ರಿಪೀಟ್ ಬಂದಿದೆಯಲ್ಲ, ಬಟ್ ರಿಪೋರ್ಟ್ ವರದಿಗಳ ಏನಿದೆ ನೋಡಿ, ಅದು ಗ್ಯಾರಂಟಿ ಕ್ವಶನ್ ಅಂತ ಅರ್ಥ. ಅದಕ್ಕೆ ನಾನೇನು ಮಾಡಿದೆ, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಈ ಕ್ವಶನ್ ಇಲ್ಲಿವರೆಗೂ ಎಲ್ಲೆಲ್ಲಿ ಬಂದಿದೆ ಅಂತ ನಾನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಗೂಗಲ್ ಜೆಮಿನೈಗೆ ನಾನು ಕ್ವಶನ್ ಕೇಳಿದೆ ಇದು. ಸೊ ಕ್ವಶನ್ ಕೇಳಿದಾಗ ಈ ಕ್ವಶನ್ ಇಲ್ಲಿವರೆಗೂ ಎಲ್ಲೆಲ್ಲಿ ಬಂದಿದೆ ತಂದಾಗ ನೋಡಿ ಏನು ಹೇಳುತ್ತದು AI. 2014ರಲ್ಲಿ ಇದು IAS ಅಲ್ಲಿ ಕ್ವಶನ್ ಬಂದಿದೆ, ಸಿವಿಲ್ ಸರ್ವಿಸ್ IAS ಎಕ್ಸಾಮ್, ಎಸ್ ಬಂದಿದೆ. ಆಮೇಲೆ 2024ರಲ್ಲಿ ಅಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಪ್ರಿಲಿಮ್ಸ್ ಎಕ್ಸಾಮಲ್ಲಿ, ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ ಅಂತೆ. ನೆಕ್ಸ್ಟ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದು ಎಕ್ಸಾಮ್ ಮಾಡ್ತಾರೆ, ಅಲ್ಲಿ ಈ ಕ್ವಶನ್ ಬಂದಿದೆ ಅಂತೆ ಇತ್ತೀಚೆಗೆ. ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲೂ ಕೂಡ ಬಂದಿದೆ ಅಂತೆ, IBPS PO, SBI PO, RBI ಗ್ರೇಡ್ ಬಿದಲ್ಲಿ ಎಲ್ಲ ಈ ಕ್ವಶನ್ ಬಂದಿದೆ. ಮತ್ತು ಇತ್ತೀಚೆಗೆ ಬಿಹಾರಲ್ಲಿ, ಮಹಾರಾಷ್ಟ್ರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಂದಿದೆ. ಆಮೇಲೆ ಕರ್ನಾಟಕದಲ್ಲಿ ಕೂಡ ನೀವು ಎಕ್ಸಾಮ್ಗಳು ಬರೆದಿದ್ರೆ ನೋಡಿರ್ತೀರ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವ ಯಾವ ವರದಿಗಳನ್ನು ಸಿದ್ಧಪಡಿಸ್ತಾರೆ ಅಂತ ನೋಡಿದಿರ್ತಾನೆ, ಎಕ್ಸಾಮ್ ಬರೆದ್ರೆ ಗೊತ್ತಿರ್ತೈತೆ. ಸೊ ನೀವು ಇಂಥ ಟಾಪಿಕ್ಗಳನ್ನು ಒಂದು ಕಡೆ ಬರೆದು ಇಟ್ಕೋಬೇಕು, ಅದನ್ನು ಒಯ್ದು ದೇವ್ರ ಮನೇಲಿ ಇಟ್ಬಿಡ್ಬೇಕಂತ ಟಾಪಿಕ್ಗಳು, ಬಾಯಾಟ್ ಮಾಡಿಬಿಡೋದು ಪೂರ್ತಿ. ಇದಕ್ಕೆ ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ ನೋಡಿ. ಒಂದು ಕಡೆ ನೀವು ಓದಬೇಕು, ಒಂದು ಕಡೆ ರಿವಿಷನ್ ಮಾಡಬೇಕು, ಅದು ಒಂದು ಕಡೆ. ಇನ್ನೊಂದು ಕಡೆ ಈ ಕೆಲಸನೂ ಮಾಡ್ಬೇಕು ನೀವು. ಒಂದಿಷ್ಟು ಅದಾವ್ರಿ, ನೀವು ಊರಾಗ ಯಾರ ಮುಖ ನೋಡ್ಬಾರ್ದು ಅಂತಿರ್ತಿರಲ್ಲ, ಅವ್ರ ದಿನ ನಿಮ್ಮ ಮುಂದೆ ಬರ್ತಾರೆ. ಯಾರನ್ನ ನೀವು ದೂರ ಇಡ್ಬೇಕಂತಿಲ್ಲ, ಅವ್ರ ದಿನ ನಿಮ್ಮ ಮುಖ ದರ್ಶನ ಮಾಡಿಸ್ತಾರೆ. ಹಂಗೆ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ನಾನು ಎಷ್ಟು ಕ್ವಶನ್ ಪೇಪರ್ ನೋಡೀನಿ, ಇದ್ರ ಮೇಲೆ ಗ್ಯಾರಂಟಿ ಕ್ವಶನ್. ಈ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದೇರ್ ರಿಪೋರ್ಟ್ಸ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳ ವರದಿಗಳು. ಅನಾಹುತ ಇದು ಇಂಥ ಭಾಳ ಟಾಪಿಕ್ ಇದಾವೆ. ಇಂಥ ಟಾಪಿಕ್ಗಳನ್ನು ನೀವು ಒಂದು ಕಡೆ ಕಲೆಕ್ಟ್ ಮಾಡಿ ಇಡಬೇಕು. ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ, ಬುದ್ಧಿವಂತಿಕೆ ಅಂತ ಇದಕ್ಕೆ ಅನ್ನೋದು. 100 ಕ್ವಶನ್ ಅಲ್ಲಿ ನಿಮ್ಗೆ 50-60 ನೀವು ಅಡ್ವಾನ್ಸ್ ರೆಡಿ ಇರ್ಬೇಕು ನಿಮ್ಮ ಹತ್ರ. ಇದು ಬಂದೇ ಬರುತ್ತೆ, ಮಿಸ್ಸೇ ಇಲ್ಲ. 100 ಬರ್ತಾವ, 60 ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಕ್ವಶನ್ಗಳು ನಿಮ್ಮ ಕಿಶೆಯಲ್ಲಿ ಇರಬೇಕು. ಕಿಶೆಯಲ್ಲಿ ಅಂದ್ರೆ ಕಾಪಿ ಮಾಡ್ಕೊಂಡು ಹೋಗೋದಲ್ಲ, ನಿಮ್ಗೆ ಗೊತ್ತಿರಬೇಕು ಇದು ಬಂದೇ ಬರುತ್ತೆ ಕ್ವಶನ್ ಅಂತ. ಇವೆಲ್ಲ ನಿಮ್ಗೆ ಅನುಭವ ಯಾವಾಗ ಆಗುತ್ತಂದರೆ, ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು, ಹೆಚ್ಚು ನೀವು ಅಧ್ಯಯನನೂ ಮಾಡಬೇಕು. ಆಮೇಲೆ ಪ್ರಶ್ನೆ ಪತ್ರಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಡಿ. ಎಕ್ಸಾಮ್ಸಲ್ಲಿ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಭಾಳಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೆ ಇದು ಅಂಥ ಅನುಭವಗಳು ಗೊತ್ತಾಗುತ್ತೆ. ಯಾವುದು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ, ಯಾವುದು ಬಂದೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು PDF ಮಾಡೀನಿ. ಈ PDF ನಿಮಗೆ ಕೊಡ್ತೀನಿ ನಾನು. ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲ್ ಲಿಂಕು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಜಾಯ್ನ್ ಆಗಿ ನಾನು ಅಲ್ಲಿ ನಿಮ್ಗೆ ಕೊಡ್ತೀನಿ. ವಿಶ್ವ ಆರ್ಥಿಕ ವೇದಿಕೆ ಯಾವ ವರದಿಗಳನ್ನು ಸಿದ್ಧಪಡಿಸುತ್ತೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ನೆಕ್ಸ್ಟ್ ವಿಶ್ವಸಂಸ್ಥೆ ಯಾವ ವರದಿಗಳನ್ನು ಸಿದ್ಧಪಡಿಸುತ್ತೆ. ಇವಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಇವೇ ರಿಪೀಟ್ ಆಗ್ತಾವೆ ಕ್ವಶನ್ ಗ್ಯಾರಂಟಿ. ನೆಕ್ಸ್ಟು ವಿಶ್ವ ಬ್ಯಾಂಕ್ ಯಾವ ವರದಿಗಳನ್ನು ಸಿದ್ಧಪಡಿಸುತ್ತೆ, ಈ ಥರ ಎಲ್ಲ ಒಂದಿಷ್ಟು ಕೊಟ್ಟಿದ್ದೀನಿ, ಒಂದಿಷ್ಟೆಲ್ಲ ಇದ್ದಾವೆ. ಸೊ ಇವಿಷ್ಟು ನೀವು ಜೇಬಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಕ್ವಶನ್ ಗ್ಯಾರಂಟಿ. ಇದೇ ಥರ ಭಾಳಷ್ಟು ಟಾಪಿಕ್ಗಳಿಗೆ ನೀವು ರೆಡಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಾನು ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ, ಹಿಂಗಿದೆ ಅಂತ ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇವತ್ತು ಒಂದು ಕ್ಲೂ ಕೊಟ್ಟಿನಿ, ನಾನು ನಿಮಗೆ ಒಂದು ಬಟ್ ತೋರಿಸ್ಬಿಟ್ಟಿನಿ. ಈಗ ಮುಂಗೈತನ ಹೋಗೋದು ನಿಮ್ದು. ಅರ್ಥ ಆಯ್ತಾ? ಈ ಥರ ನೀವು ಮಾಡಿಬಿಟ್ರೆ ಎಕ್ಸಾಮ್ ನಿಮಗೆ ಕಷ್ಟ ಆಗಿ ಸಾಧ್ಯನೇ ಇಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಒಂದಿಷ್ಟು 600 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾಡಿದ್ದೇನೆ. PDF ಇದೆ ನನ್ನ ಹತ್ರ. ನೀವು ಬೇಕು ಅಂದರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, CA ಅಂತ ಹೇಳಿ, 7026583625. ಕಾಣಿಸ್ತಾ ಇದೆಯಾ? ಇಲ್ಲ, ಇಲ್ಲಿ ಬರೀತೀನಿ ನೋಡಿ. ಕಾಣಿಸಿಲ್ಲ ಅಂದರೆ ಈ ಕಡೆ ಬರೀತೀನಿ. ನನ್ನ ಫೋಟೋ ಎದುರು ಬರ್ಬೋದು. 7026583625 ಈ ನಂಬರ್ಗೆ ವಾಟ್ಸಪ್ ಮಾಡಿ. CA ಅಂತ ಟೈಪ್ ಮಾಡ್ಬೇಕು ನೀವು ಬರೀ. ನಾನು ನಿಮಗೆ 600+50 ಬಜೆಟು ಮತ್ತು ಸರ್ವೇದ ಕ್ವಶನ್ ಕಳಿಸ್ತೀನಿ. 650 ಪ್ರಶ್ನೆಗಳು ಕಳಿಸ್ತೀನಿ. ನೀವು ನನಗೆ 120 ರೂಪಾಯಿ ಫೋನ್ಪೇ ಮಾಡಬೇಕು. ಇದೇ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಮಾಡಬೇಕು. ಅದೇ ಥರ ಪೇಪರ್ 2 ಕಂಪ್ಯೂಟರ್ 7 ಪ್ರಶ್ನೆಗಳಿದೆ, ಸಾಮಾನ್ಯ ಕನ್ನಡ 10 ಇದೆ, ಸಾಮಾನ್ಯ ಇಂಗ್ಲೀಷ್ 10 ಇದೆ, ಅದ್ರ ಕೂಡ ಒಂದು 5 GK ಕೂಡ ಇದೆ. ಎಲ್ಲ ಕೂಡಿ 350 PDF ಕಳಿಸ್ತೀನಿ ನಿಮಗೆ. ನೀವು
350 ಪೇ ಮಾಡಿದ್ರೆ ಇದೇ ನಂಬರ್ ಸೇಮ್. ಪೇಪರ್ 2 ಅಂತ ನೀವು ಟೈಪ್ ಮಾಡಬೇಕು. ಪೇಪರ್ 2 ಅಂತ ಟೈಪ್ ಮಾಡಿ ಕಳಿಸಿದ್ರೆ ನಾನು ನಿಮಗೆ ಕ್ವಶನ್ಸ್ ಕಳಿಸ್ತೀನಿ, ನೀವು ನನಗೆ ಫೋನ್ಪೇ ಮಾಡಬೇಕು. ಎರಡೂ ಬೇಕು ಅಂದರೆ ನಿಮಗೆ CA ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ. ಕ್ಲಿಯರ್ ಇದೆಯಾ? ಐ ಹೋಪ್ ಈ ಕ್ವಶನ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ. ನಾನು ಹೇಳಿದ್ನಲ್ಲ ಟಾಪಿಕ್ಕು, ಆ ಥರ ಕ್ವಶನ್ಸ್ಗಳು ಒಂದಿಷ್ಟು ರೆಡಿ ಮಾಡಿ ಇಟ್ಕೊಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫಸ್ಟ್ ಕಮೆಂಟ್ ನೋಡಿ, ಅಲ್ಲಿ ಲಿಂಕ್ ಇದೆ, ಅಲ್ಲಿ PDF ಹಾಕಿರ್ತೀನಿ ನಾನು. ಥ್ಯಾಂಕ್ ಯು.